ಪಾಠ 7 ವೃತ್ತಗಳು. ಹಿಂದಿನ ತರಗತಿಯಲ್ಲಿ ವೃತ್ತಾಕಾರವನ್ನು ಹೋಲುವ ಕೆಲವು ವಸ್ತುಗಳ ಬಗ್ಗೆ ತಿಳಿದಿದ್ದೀರಿ. ಇವುಗಳ ಸಹಾಯದಿಂದ ಕೊಟ್ಟಿರುವ ಅಳತೆಯ ತ್ರಿಜ್ಯದ ವೃತ್ತಗಳನ್ನು ನಿಖರವಾಗಿ ಎಳೆಯಲು ಸಾಧ್ಯವೇ? ಯೋಚಿಸು. ವೃತ್ತಗಳನ್ನು ನಿಖರವಾಗಿ ಎಳೆಯಲು ಕೆಲವು ಉಪಕರಣಗಳನ್ನು ಬಳಸುತ್ತೇವೆ. ಹಾಗಾಗಿ ವೃತ್ತವನ್ನು ರಚಿಸುವ ಮೊದಲು ಜ್ಯಾಮಿತಿ ಉಪಕರಣ ಪೆಟ್ಟಿಗೆಯ ಬಗ್ಗೆ ತಿಳಿದುಕೊಳ್ಳೋಣ. ಜ್ಯಾಮಿತಿ ಉಪಕರಣ ಪೆಟ್ಟಿಗೆ ವಿವಿಧ ರೇಖಾಕೃತಿಗಳನ್ನು ರಚಿಸಲು ಬೇಕಾಗುವ ವಿವಿಧ ಉಪಕರಣಗಳನ್ನು ಒಳಗೊಂಡಿದೆ. ಈ ಉಪಕರಣಗಳ ಹೆಸರು ಮತ್ತು ಅವುಗಳ ಉಪಯೋಗಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ಈ ಉಪಕರಣವನ್ನು ಅಳತೆ ಪಟ್ಟಿ ಎಂದು ಕರೆಯುತ್ತೇವೆ. ಈ ಅಳತೆ ಪಟ್ಟಿಯನ್ನು ಉಪಯೋಗಿಸಿ ಸರಳ ರೇಖೆ ಅಥವಾ ರೇಖಾಖಂಡಗಳನ್ನು ಎಳೆಯಬಹುದು. ಅದೇ ರೀತಿ ರೇಖಾಖಂಡಗಳ ಉದ್ದ ಅಳೆಯಲು ಉಪಯೋಗಿಸುತ್ತೇವೆ. ಈ ಉಪಕರಣವನ್ನು ವಿಭಾಜಕ ಎಂದು ಕರೆಯುತ್ತೇವೆ. ಇದನ್ನು ರೇಖಾಖಂಡದ ಉದ್ದವನ್ನು ನಿಖರವಾಗಿ ಅಳೆಯಲು ಉಪಯೋಗಿಸುತ್ತೇವೆ. ಈ ಉಪಕರಣವನ್ನು ಕೈವಾರ ಎಂದು ಕರೆಯುತ್ತೇವೆ. ಕೈವಾರವನ್ನು ಉಪಯೋಗಿಸಿ ಕೊಟ್ಟಿರುವ ತ್ರಿಜ್ಯದ ವೃತ್ತವನ್ನು ರಚಿಸಬಹುದು. ಈ ಉಪಕರಣವನ್ನು ಕೋನಮಾಪಕ ಎಂದು ಕರೆಯುತ್ತೇವೆ. ಕೋನಮಾಪಕವನ್ನು ಕೋನವನ್ನು ರಚಿಸಲು ಮತ್ತು ಅಳೆಯಲು ಉಪಯೋಗಿಸುತ್ತೇವೆ. ಈ ಉಪಕರಣವನ್ನು ತ್ರಿಭುಜ ಪಟ್ಟಿ ಮೂಲೆಮಟ್ಟ ಎಂದು ಕರೆಯುತ್ತೇವೆ. ಇದನ್ನು ಲಂಬಕೋನಗಳನ್ನು ಎಳೆಯಲು ಮತ್ತು ಅಳೆಯಲು ಉಪಯೋಗಿಸುತ್ತೇವೆ. ಹಾಗೆಯೇ ಸಮಾಂತರ ರೇಖೆ ಮತ್ತು ಲಂಬರೇಖೆಗಳನ್ನು ಎಳೆಯಲು ಉಪಯೋಗಿಸುತ್ತೇವೆ. ಈಗ ಜ್ಯಾಮಿತಿ ಉಪಕರಣ ಪೆಟ್ಟಿಗೆಯಲ್ಲಿರುವ ಈ ಎಲ್ಲ ಉಪಕರಣಗಳನ್ನು ಬಳಸಿ ವಿವಿಧ ರಚನೆಗಳನ್ನು ಮಾಡಿ ಈ ರೀತಿ ಚಿತ್ರಿಸಲಾಗಿದೆ. ಈಗ ವೃತ್ತದ ಬಗ್ಗೆ ತಿಳಿದುಕೊಳ್ಳೋಣ. ಇದು ಮಧ್ಯಬಿಂದು. ಈ ಬಿಂದುವಿನಿಂದ ಸಮಾನ ದೂರದಲ್ಲಿರುವ ಎಲ್ಲಾ ಬಿಂದುಗಳನ್ನು ಸೇರಿಸಿದಾಗ ಸಿಗುವ ಆಕೃತಿಯೇ ವೃತ್ತ. ವೃತ್ತ ಒಂದು ಆವೃತ ಸಮತಲಾಕೃತಿ. ವೃತ್ತದ ಎಲ್ಲಾ ಬಿಂದುಗಳು ಸಮತಲದ ಒಂದು ನಿರ್ದಿಷ್ಟ ಬಿಂದುವಿನಿಂದ ಸಮಾನ ದೂರದಲ್ಲಿವೆ. ಈ ನಿರ್ದಿಷ್ಟ ಬಿಂದುವನ್ನು ವೃತ್ತದ ಕೇಂದ್ರ ಎನ್ನುವರು. ಇಲ್ಲಿ ವೃತ್ತ ಕೇಂದ್ರವನ್ನು O ಎಂದು ಗುರುತಿಸಲಾಗಿದೆ. ಇದೇ ರೀತಿ ABCDಗಳು ವೃತ್ತದ ಮೇಲಿನ ಬಿಂದುಗಳು. ಅಂತಹ ಅಸಂಖ್ಯಾತ ಬಿಂದುಗಳನ್ನು ವೃತ್ತದ ಮೇಲೆ ಗುರುತಿಸಬಹುದು. OA ರೇಖಾಖಂಡವು ವೃತ್ತಕೇಂದ್ರ O ಮತ್ತು ವೃತ್ತದ ಮೇಲಿನ ಬಿಂದು A ಅನ್ನು ಸೇರಿಸುವ ರೇಖಾಖಂಡ. ವೃತ್ತದ ಕೇಂದ್ರದಿಂದ ವೃತ್ತದ ಮೇಲಿನ ಬಿಂದುವಿಗೆ ಎಳೆದಂತಹ ರೇಖಾಖಂಡಕ್ಕೆ ವೃತ್ತದ ತ್ರಿಜ್ಯ ಎಂದು ಕರೆಯುತ್ತೇವೆ. ಒಂದು ವೃತ್ತಕ್ಕೆ ಅನೇಕ ತ್ರಿಜ್ಯಗಳನ್ನು ಎಳೆಯಬಹುದು. ಒಂದು ವೃತ್ತದ ಎಲ್ಲಾ ತ್ರಿಜ್ಯಗಳು ಸಮನಾಗಿರುತ್ತದೆ. ತ್ರಿಜ್ಯವನ್ನು R ಎಂಬ ಸಂಕೇತದಿಂದ ಸೂಚಿಸುತ್ತೇವೆ. ಗಮನಿಸಿ, ಪ್ರತಿಯೊಂದು ವೃತ್ತಕ್ಕೂ ಒಂದು ಕೇಂದ್ರ ಮತ್ತು ಒಂದು ನಿರ್ದಿಷ್ಟ ತ್ರಿಜ್ಯದ ಅಳತೆ ಇರುತ್ತದೆ. ಕೇಂದ್ರ ಮತ್ತು ತ್ರಿಜ್ಯ ವೃತ್ತದ ಭಾಗಗಳಲ್ಲ, ಅವು ವೃತ್ತದ ಅಸ್ತಿತ್ವವನ್ನು ನಿರ್ದಿಷ್ಟಪಡಿಸುತ್ತವೆ. ಈಗ ವೃತ್ತದ ತ್ರಿಜ್ಯವನ್ನು ಅಳೆಯೋಣ. ಒಂದು ವೃತ್ತವನ್ನು ರಚಿಸಿ ಕೇಂದ್ರಬಿಂದುವಿಗೆ O ಎಂದು ಹೆಸರಿಸಲಾಗಿದೆ. ಈಗ ವೃತ್ತದ ಮೇಲೆ A ಬಿಂದುವನ್ನು ಗುರುತಿಸಿ. O ಇಂದ A ಬಿಂದುವಿನ ದೂರವನ್ನು ಅಳತೆ ಮಾಡಬೇಕು. ಅಳತೆ ಪಟ್ಟಿಯ ಸಹಾಯದಿಂದ ವೃತ್ತದ ಕೇಂದ್ರ ಬಿಂದುವಿನಿಂದ ವೃತ್ತಕ್ಕೆ ರೇಖಾಖಂಡವನ್ನು ಎಳೆಯಬೇಕು. ವೃತ್ತದ ಕೇಂದ್ರದಿಂದ ವೃತ್ತದ ಮೇಲಿನ ಬಿಂದುವಿಗೆ ಎಳೆದಂತಹ ರೇಖಾಖಂಡಕ್ಕೆ ತ್ರಿಜ್ಯ ಎಂದು ಕರೆಯುತ್ತೇವೆ. ಈ ತ್ರಿಜ್ಯವನ್ನು ಅಳತೆ ಪಟ್ಟಿಯಿಂದ ಅಳತೆ ಮಾಡಿದಾಗ ವೃತ್ತದ ತ್ರಿಜ್ಯ OA 4 ಸೆಂಟಿಮೀಟರ್ ಇದೆ. ಈಗ ವೃತ್ತದ ವ್ಯಾಸ ಮತ್ತು ವೃತ್ತದ ಜ್ಯಾ ಇದರ ಬಗ್ಗೆ ತಿಳಿದುಕೊಳ್ಳೋಣ. ಈ ವೃತ್ತವನ್ನು ಗಮನಿಸಿ. ಇದು ವೃತ್ತಕೇಂದ್ರ. ಈ ವೃತ್ತಕೇಂದ್ರದಿಂದ ಸಮಾನ ದೂರದಲ್ಲಿ ಅನೇಕ ಬಿಂದುಗಳಿರುತ್ತವೆ. ಇಲ್ಲಿ ವೃತ್ತದ ಮೇಲೆ ಕೆಲವು ಬಿಂದುಗಳನ್ನು ಗುರುತಿಸಲಾಗಿದೆ. ಇಲ್ಲಿ ನೋಡಿ, ಇದು ಒಂದು ವೃತ್ತದ ಮೇಲಿನ ಬಿಂದು. ಇದು ಸಹ ವೃತ್ತದ ಮೇಲಿನ ಇನ್ನೊಂದು ಬಿಂದು. ಈಗ ಈ ಎರಡು ಬಿಂದುಗಳನ್ನು ಸೇರಿಸಿದಾಗ ಆ ರೇಖಾಖಂಡವನ್ನು ವೃತ್ತದ ಜ್ಯಾ ಎಂದು ಕರೆಯುತ್ತೇವೆ. ಈಗ ಇಲ್ಲಿ ನೋಡಿ, ಇದು ಸಹ ವೃತ್ತದ ಜ್ಯಾ, ಏಕೆಂದರೆ ವೃತ್ತದ ಮೇಲಿನ ಎರಡು ಬಿಂದುಗಳನ್ನು ಸೇರಿಸಲಾಗಿದೆ. ಆದರೆ ಈ ಎರಡು ಬಿಂದುಗಳನ್ನು ಸೇರಿಸಿದಾಗ ಈ ರೇಖಾಖಂಡವು ಕೇಂದ್ರದ ಮೂಲಕ ಹಾದುಹೋಗಿದೆ. ಈ ರೀತಿ ವೃತ್ತದ ಮೇಲಿನ ಒಂದು ಬಿಂದುವಿನಿಂದ ವೃತ್ತದ ಮೇಲಿನ ಇನ್ನೊಂದು ಬಿಂದುವಿಗೆ ಕೇಂದ್ರ ಬಿಂದುವಿನ ಮೂಲಕ ಹಾದುಹೋಗುವ ಜ್ಯಾಗೆ ವೃತ್ತದ ವ್ಯಾಸ ಎಂದು ಕರೆಯುತ್ತೇವೆ. ಈಗ ಈ ವೃತ್ತದಲ್ಲಿ O ಎಂಬುದು ವೃತ್ತಕೇಂದ್ರ. O ಇಂದ ವೃತ್ತದ ಮೇಲಿನ ಯಾವುದೇ ಬಿಂದುವನ್ನು ಸೇರಿಸಿದರೆ ಅದನ್ನು ವೃತ್ತದ ತ್ರಿಜ್ಯ ಎಂದು ಕರೆಯುತ್ತೇವೆ. ಅದೇ ರೀತಿ O ಇಂದ ವೃತ್ತದ ಮೇಲಿನ ಇನ್ನೊಂದು ಬಿಂದುವನ್ನು ಸೇರಿಸಿದರೆ ಅದು ಸಹ ವೃತ್ತದ ತ್ರಿಜ್ಯವಾಗುತ್ತದೆ. ಗಮನಿಸಿ, ಇಲ್ಲಿ AB ವೃತ್ತದ ವ್ಯಾಸವಾಗಿದೆ. ವ್ಯಾಸ ಎನ್ನುವುದು ತ್ರಿಜ್ಯದ 2ರಷ್ಟಿರುತ್ತದೆ. ಏಕೆಂದರೆ ಇಲ್ಲಿ OA ಮತ್ತು OB ಇವೆರಡೂ ವೃತ್ತದ ತ್ರಿಜ್ಯಗಳು. ಈ ಎರಡು ತ್ರಿಜ್ಯಗಳು ಸೇರಿ ವೃತ್ತದ ವ್ಯಾಸ ಆಗಿರುತ್ತದೆ.
ಈಗ ಕೈವಾರದ ಸಹಾಯದಿಂದ ನಿರ್ದಿಷ್ಟ ಅಳತೆಯ ವೃತ್ತವನ್ನು ರಚಿಸೋಣ. 4 ಸೆಂಟಿಮೀಟರ್ ತ್ರಿಜ್ಯ ಹೊಂದಿರುವ ವೃತ್ತವನ್ನು ರಚಿಸೋಣ. ಕೈವಾರಕ್ಕೆ ಪೆನ್ಸಿಲ್ ಅಳವಡಿಸು. ಲೋಹದ ಮೊನೆ ಮತ್ತು ಪೆನ್ಸಿಲ್ ತುದಿಯ ನಡುವೆ ಸ್ವಲ್ಪ ಅಂತರವಿರುವಂತೆ ತೆಗೆದುಕೋ. ಕೈವಾರದ ಒಂದು ತುದಿಯನ್ನು ಅಳತೆ ಪಟ್ಟಿಯ ಮೇಲೆ 0ಗೆ ಸರಿಹೊಂದುವಂತೆ ಇಡಬೇಕು. ಇನ್ನೊಂದು ತುದಿ 4 ಸೆಂಟಿಮೀಟರ್ಗೆ ಸಮನಾಗಿರಬೇಕು. ಈ ರೀತಿ ತ್ರಿಜ್ಯ 4 ಸೆಂಟಿಮೀಟರ್ ತೆಗೆದುಕೊಂಡು ಕೈವಾರದ ಚೂಪಾದ ತುದಿಯನ್ನು ಒಂದು ಬಿಂದು ಮೇಲೆ ಇಟ್ಟು ಕೈವಾರದ ಅಳತೆಯನ್ನು ಬದಲಾಯಿಸದೆ ಈ ರೀತಿ ಪೆನ್ಸಿಲ್ ಮೊನೆಯನ್ನು ಹಾಳೆಗೆ ತಾಕಿಸುತ್ತಾ ಕೈವಾರವನ್ನು ಒಂದು ಪೂರ್ಣ ಸುತ್ತು ತಿರುಗಿಸಿ ವೃತ್ತವನ್ನು ರಚಿಸು. ಈ ರೀತಿ ಕೈವಾರವನ್ನು ಉಪಯೋಗಿಸಿ ವೃತ್ತ ರಚಿಸಬಹುದು. ಒಂದು ತ್ರಿಜ್ಯ ಕೊಟ್ಟಾಗ ವೃತ್ತವನ್ನು ಹೇಗೆ ರಚಿಸುವುದು ಎಂಬುದನ್ನು ತಿಳಿದುಕೊಂಡಿದ್ದೀರಿ. ಈಗ ಒಂದೇ ಕೇಂದ್ರಬಿಂದುವನ್ನು ಹೊಂದಿರುವ ತ್ರಿಜ್ಯದ ಅಳತೆ 3 ಸೆಂಟಿಮೀಟರ್, 4 ಸೆಂಟಿಮೀಟರ್, 5 ಸೆಂಟಿಮೀಟರ್ ಇರುವ ವೃತ್ತವನ್ನು ರಚಿಸೋಣ. ಮೊದಲಿಗೆ ಅಳತೆ ಪಟ್ಟಿಯ ಸಹಾಯದಿಂದ 3 ಸೆಂಟಿಮೀಟರ್ ಅಳತೆಯ ಕೈವಾರವನ್ನು ತೆಗೆದುಕೊಂಡು ಹಾಳೆಯ ಮೇಲೆ ಒಂದು ಕೇಂದ್ರಬಿಂದುವನ್ನು ಗುರುತಿಸಿ ಕೈವಾರವನ್ನು ಆ ಕೇಂದ್ರಬಿಂದುವಿನ ಮೇಲೆ ಇಟ್ಟು ಒಂದು ವೃತ್ತವನ್ನು ರಚಿಸೋಣ. ಈಗ 4 ಸೆಂಟಿಮೀಟರ್ ಅಳತೆಯ ಕೈವಾರವನ್ನು ತೆಗೆದುಕೊಂಡು ಅದೇ ಕೇಂದ್ರಬಿಂದುವಿನ ಮೇಲೆ ಇಟ್ಟು ಇನ್ನೊಂದು ವೃತ್ತವನ್ನು ರಚಿಸೋಣ. ಅದೇ ರೀತಿ 5 ಸೆಂಟಿಮೀಟರ್ ಅಳತೆಯ ಕೈವಾರವನ್ನು ತೆಗೆದುಕೊಂಡು ಅದೇ ಕೇಂದ್ರಬಿಂದುವಿನ ಮೇಲೆ ಇಟ್ಟು ಇನ್ನೊಂದು ವೃತ್ತವನ್ನು ರಚಿಸೋಣ. ಈಗ ಇಲ್ಲಿ ನೋಡಿ, ಒಂದೇ ಕೇಂದ್ರಬಿಂದುವಿನಿಂದ 3 ವೃತ್ತಗಳನ್ನು ರಚಿಸಿದ್ದೇವೆ. ಒಂದೇ ಕೇಂದ್ರಬಿಂದುವನ್ನು ಹೊಂದಿರುತ್ತದೆ, ಆದರೆ 3 ತ್ರಿಜ್ಯಗಳ ಅಳತೆ ಬೇರೆ ಬೇರೆಯಾಗಿರುತ್ತದೆ. ಇದನ್ನು ಏಕಕೇಂದ್ರೀಯ ವೃತ್ತ ಎಂದು ಕರೆಯುತ್ತೇವೆ. ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ. ನಮ್ಮ ಲೈಬ್ರರಿ